ತಿಂಡಿ ದಾದ ಉಂಡು ಇಡ್ಲಿ ಸಾಂಬಾರು, ಇಡ್ಲಿ ವಡೆ ಸಾಂಬಾರು, ಬನ್ಸ್, ಬ್ರೆಡ್ ಬೋಂಡ, ಸಮೋಸ, ಪಾವ್ ಭಾಜಿ, ರಾಗಿ ದೋಸೆ, ಮೈಸೂರು ಮಸಾಲ, ಚೋಲೆ ಬಟರ್, ಪಾವ್ ಭಾಜಿ, ಸುರ್ನಳ್ಳಿ ಬೆಣ್ಣೆ, ದಹಿ ವಡ, ಸೀರಾ, ಪೂರಿ ಭಾಜಿ, ಕಡಲೆ ಬಜಿಲೆ, ಪಟ್ಟಡಂಬಡೆ, ಸಮೋಸ, ಬ್ರೆಡ್ ಬೋಂಡ, ನೆಯ್ಯಪ್ಪ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ಕಾರ್ಕಳ ರೋಡಲ್ಲಿದ್ದೀವಿ, ಹೈವೇನಲ್ಲಿದ್ದೀವಿ. ಅಲ್ಲಿ ಸರ್ವಿಸ್ ರೋಡಲ್ಲಿ ಒಂದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಒಂದು ಜಾಗಕ್ಕೆ ನಿಲ್ಲಿಸಿದ್ದೀವಿ. ಸೊ ಕೆಸರುಗದ್ದೆ ಅನ್ನೋ ಜಾಗದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ನ ಕೊಟ್ಟಿರ್ತೀವಿ, ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಆರಾಮಾಗಿ ಈ ಜಾಗಕ್ಕೆ ಬರ್ಬೋದು. ಸೊ ಇಲ್ಲಿ ಬೆಳಗ್ಗೆ 5 ಗಂಟೆಗೆ ಹೋಟ್ಲ್ ಓಪನ್ ಆಗುತ್ತೆ. ಹೋಟೆಲ್ ಹೆಸರು ಬಂದುಬಿಟ್ಟು ವಾಸಪ್ಪ ಹೋಟ್ಲ್ ಅಂತಲೇ ಫೇಮಸ್ಸು. ಇಲ್ಲಿ ಬಂದು ಹೋಟೆಲ್ ಪ್ರಶಾಂತ್ ಅಂತ ಬೋರ್ಡ್ ಇರುತ್ತೆ. ಬಟ್ ವಾಸಪ್ಪ ಹೋಟ್ಲ್ ಅಂದರೆ ಯಾರು ಕೇಳಿದ್ರು ಹೇಳ್ತಾರೆ ಸುತ್ತಮುತ್ತ. ಮೊದಲು ರೋಡ್ ಇತ್ತಲ್ಲ, ಸೊ ರೋಡಲ್ಲೇ ಕಾಣಿಸ್ತಾ ಇತ್ತು. ಈಗ ಹೈವೇ ಆಗಿರೋದ್ರಿಂದ ನೀವು ಫಾಸ್ಟಾಗಿ ಪಾಸ್ ಆಗಿಬಿಟ್ರೆ ಕಾಣಿಸೋದಿಲ್ಲ, ನಿಧಾನಕ್ಕೆ ಬರಬೇಕು. ಸೊ ಅದಕ್ಕೋಸ್ಕರ ಲೊಕೇಶನ್ನ ಫಾಲೋ ಮಾಡಿದ್ರೆ ಆರಾಮಾಗಿ ಬರ್ಬೋದು. ಸೊ ಒಂಥರ ಹಿಡನ್ ಜಮ್ಮು, 65-66 ವರ್ಷ ಹಳೆಯ ಹೋಟೆಲ್ಲು. ಅಥೆಂಟಿಕ್ ಆದ ಬ್ರೇಕ್ಫಾಸ್ಟ್ ಸಿಗುತ್ತೆ. ತುಂಬ ಲೇಟ್ ಮಾಡಿದಿರಾ, ಹೋಗ್ಬಿಟ್ಟು ಏನೇನು ಸಿಗುತ್ತೆ ಅಂತ ತಿಳ್ಕೊಂಡು ಒಂದಷ್ಟು ತಿಂಡಿನ ಟೇಸ್ಟ್ ಮಾಡೋಣ. ನಮಗೆ ಸಪೋರ್ಟ್ ಮಾಡೋಕ್ಕೆ 4 ಜನ ಇದ್ದಾರೆ. ಸೊ ಒಂದು 4-5 ಐಟಮ್ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಹೆಸರು? ಸರ್, ನನ್ನ ಹೆಸರು ಸದಾಶಿವ ಅಂತ ಹೇಳಿ. ನಿಮ್ಮ ಹೋಟ್ಲ್ ಬಗ್ಗೆ ತಿಳಿಸ್ಕೊಡಿ. ಯಾವಾಗ? ನಮ್ಮ ಹೋಟ್ಲು ಒಂದು 66 ವರ್ಷ ಆಯಿತು. 66 ವರ್ಷ? ಹಾಂ, ಇದೇ ಜಾಗದಲ್ಲ? ಹೌದು. ಈಗ ಹೈವೇ ಬಂದಮೇಲೆ ಸ್ವಲ್ಪ ಇದಾಗಿದೆ. ಇದು ವಾಸಪೆರೆ ಹೋಟೆಲ್ ಅಂತ ಹೇಳಿ ಇದಕ್ಕೆ ಲ್ಯಾಂಡ್ ಮಾರ್ಕ್ ಇದು. ಓಕೆ ಓಕೆ. ಹಾಂ, ಏನು ತಿಂಡಿನಾ ಸರ್? ಏನೇನು ಸಿಗುತ್ತೆ ತಿಂಡಿ? ಬೆಳಗ್ಗೆ ಇಡ್ಲಿ ವಡ, ಪೂರಿ ಭಾಜಿ, ಬನ್ಸು, ನೀರು ದೋಸೆ, ಸೇಮಿಗೆ, ಸೂರ್ನಳ್ಳಿ ಬೆಣ್ಣೆ, ಆಮೇಲೆ ಶೀರಾ, ಪಲಾವು, ಪುಂಡಿಗಸಿ, ಆಮೇಲೆ ನೇಯಪ್ಪ, ಗೋಳಿ ಬಜೆ, ಮಸಾಲೆ ದೋಸೆ, ಸಾದಾ ದೋಸೆ, ರಾಗಿ ದೋಸೆ. ಹಾಂ, ಆಮೇಲೆ ಮಧ್ಯಾಹ್ನ ಬಿಸ್ಕುಟ್ ರೋಟಿ. ಮಧ್ಯಾಹ್ನ? ಹೌದು, ಬಿಸ್ಕೆಟ್ ರೋಟಿ, ಬಿಸ್ಕುಟ್ ಅಂಬಡೆ. ಸರಿ ಸರ್. ಆಮೇಲೆ ನೇಯಪ್ಪ ಅದೆಲ್ಲ ಮಧ್ಯಾಹ್ನ ಸಿಗುತ್ತೆ? ಹೌದು. ಆಮೇಲೆ ಸಾಯಂಕಾಲ ಪೋಡಿ, ನೀರುಳ್ಳಿ ಬಜೆ, ಅದೆಲ್ಲ ಸಿಗ್ತದೆ ಸರ್. ಪಾವ್ ಭಾಜಿ, ವಡಾ ಪಾವ್, ಅದೆಲ್ಲ ಸಾಯಂಕಾಲ? ಹೌದು. ಈ ಟೈಮಿಂಗ್ಸು ಎಷ್ಟು ಗಂಟೆಗೆ ಶುರು ಆಗುತ್ತೆ? ಬೆಳಗ್ಗೆ 5 ಗಂಟೆ ಸ್ಟಾರ್ಟ್ ಆಗ್ತದೆ. 5 ಗಂಟೆಗೆ ಶುರು ಆಗುತ್ತೆ? ಹೌದು. ಸಾಯಂಕಾಲ 7:30 ತನಕ ಕಂಟಿನ್ಯೂಸ್ ಆಗಿ? ಹೌದು. ಮಧ್ಯಾಹ್ನ ಊಟ ಇದೆ. ಮಧ್ಯಾಹ್ನ ಊಟ ಸಿಗುತ್ತೆ? ಹೌದು. ಏನು ಊಟದಲ್ಲಿ ಏನೇನು? ಊಟದಲ್ಲಿ ಸಾಂಬಾರು, ಪಲ್ಯ, ಆಮೇಲೆ ಹಪ್ಪಳ, ಮೆಣಸಿನ್ಕಾಯಿ ಬಜ್ಜಿ, ಮೊಸರು, ಮಜ್ಜಿಗೆ, ಆಮೇಲೆ ರೈಸು, ಇದೆಲ್ಲ ಸೇರಿ ಒಂದು ಹೌದು ಥರ ಬರುತ್ತೆ? ಹೌದು. 40 ರೂಪಾಯಿ. 40 ರೂಪಾಯಿಗೆ ಇದು ಒಂದು ಕಾಂಬೋ ಥರ? ಹೌದು. ಶುರು ಮಾಡಿದ್ದು ಹೋಟ್ಲು ವಾಸಪೇರ್ ಅಂತ ಹೇಳಿ ಅಲ್ಲಿದೆ ನೋಡಿ, ಅವ್ರ ಫೋಟೋ ಹಾಕಿ. ಓಕೆ, ಅವರು ಶುರು ಮಾಡಿದ್ದು ಹೌದು. ಅವ್ರ ಹೆಸರಲ್ಲೇ ಇದೆ? ಹೌದು. ಅವ್ರ ಹೆಸರಲ್ಲೇ ಗೊತ್ತಾಗೋದು ಅನ್ಸುತ್ತೆ? ಹೌದು ಹೌದು. ಹೋಟ್ಲ್ ಹೆಸರು ಬೇರೆ ಅಲ್ಲ? ಹೌದು. ಅವ್ರ ಮಗ ಜಗದೀಶ್ ಕಾಮತ್ ಅಂತ ಹೇಳಿ, ಮತ್ತು ಅವ್ರ ತಮ್ಮ ಪ್ರಕಾಶ್. ಸರಿ, ಅವರಿಲ್ಲೇ ಇರ್ತಾರೆ. ಅವರು? ಹೌದು ಹೌದು. ಥ್ಯಾಂಕ್ ಯು ಸರ್. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬೇಜಾನ್ ಐಟಮ್ಸ್ ಬಂದುಬಿಟ್ಟಿದೆ. ಅದಕ್ಕೋಸ್ಕರ ನಮ್ಮ ಜೊತೆ ನಮ್ಮ ಪಾರ್ಟ್ನರ್ ಒಬ್ಬರು ಬಂದಿದ್ದಾರೆ, ಗಗನ್ ಅವರು. ಏನೇನು ತರಿಸಿದ್ದೀವಿ ಅಂತ ಒಂದು ಕಡೆಯಿಂದ ಹೇಳೋಣ. ಮೊದಲನೇದು, ಅದರಲ್ಲಿ ಎಲ್ಲ ತಿಂದಿದ್ದೀವಿ, ಇವೆಲ್ಲ ಗೊತ್ತು. ಒಂದು ಮಾತ್ರ ಇದು ಫಸ್ಟ್ ಟೈಮ್ ತಿಂತಾ ಇರೋದು. ಇದು ಸುರ್ನಾಲಿ ಬೆಣ್ಣೆ. ಸುರ್ನಾಲಿ ವಿತ್ ಬೆಣ್ಣೆ. ಬೆಣ್ಣೆ ಹಾಕ್ಕೊಡ್ತಾರಲ್ಲ, ಬೆಣ್ಣೆ ದೋಸೆ, ಬೆಣ್ಣೆ ಖಾಲಿ ಅಂತೀವಲ್ಲ, ಅದ್ರ ಮೇಲೆ ಬೆಣ್ಣೆ ಹಾಕ್ಕೊಡ್ತಾರೆ. ಸುರ್ನಾಲಿ ಅಂತ ಇದ್ರ ಹೆಸರು. ಸಂಜೆಗೂ ಗೊತ್ತಿರಲಿಲ್ಲ ಇದು ಬಗ್ಗೆ, ನಮಗೂ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಾ ಇರೋದು ಇವತ್ತು. ಸೊನಾಲಿ ಬೆಂದ್ರೆ ಅಲ್ಲ, ಸುರ್ನಾಲಿ ಬೆಣ್ಣೆ. ಅದಾದಮೇಲೆ ಈಗ ನೆಕ್ಸ್ಟ್ ಈ ಕಡೆ ಇರೋದು ಪುಂಡಿಗಸಿ. ಆಲ್ರೆಡಿ ತಿಂದಿದ್ದೀವಿ ಮಂಗಳೂರಲ್ಲಿ ವೀಡಿಯೋ ಮಾಡಿದಾಗ. ಪುಂಡಿ ಕಟ್ ಮಾಡಿಬಿಟ್ಟು ಅದನ್ನು ಒಂಥರ ಟಾಸ್ ಮಾಡಿ ಕೊಡ್ತಾರೆ ಗ್ರೇವಿನಲ್ಲಿ. ಆಮೇಲೆ ಬಟಾಟೆ ಅಂಬಡೆ, ಆಲೂಗಡ್ಡೆ ಬೋಂಡ. ಆಮೇಲೆ ನೀರು ದೋಸೆ ಗಸಿ. ನೀರು ದೋಸೆಗೆ ಸಾರು, ಗೊಜ್ಜು. ಗಸಿ ಅಂತಾರ? ಗಸಿ ಅಂತಾರೆ, ಗೊಜ್ಜು. ಆಮೇಲೆ ಈ ಕಡೆ ಸೇಮಿಯಾ ಹಾಲು, ಸೇಮಿಯಾ ಅಥವಾ ಶಾವಿಗೆ, ಅದಕ್ಕೆ ಕಾಯಿ ಹಾಲು ಹಂಗೆ ಡಿಪ್ ಮಾಡಿಕೊಟ್ಟಿರ್ತಾರೆ. ಅದು ಹಂಗೆಯಲ್ಲಿ ಅದೆಲ್ಲ ಇರಬೇಕು. ಆಮೇಲೆ ಈ ಕಡೆ ಬ್ರೆಡ್ ಪಕೋಡ ಇದೆ. ಇದು ಸಂಜೆ ತರಿಸ್ಕೊಂಡಿದ್ದು ಬ್ರೆಡ್ ಪಕೋಡ. ಎಲ್ಲ ಅಥೆಂಟಿಕ್ಕು. ಬ್ರೆಡ್ ಪಕೋಡ ನಿಮ್ಮ ಕಡೆ ಎಲ್ಲ ಕಡೆ ಮಾಡ್ತಾ ಇರ್ತಾರೆ? ನಿಮ್ಮ ಕಡೆ ಜಾಸ್ತಿ
ಸಂಜಿತ್ ಅವ್ರು ಬ್ರೆಡ್ ಪಕೋಡ ಅಂತ ಇದೆ ಅಂದಿದ ತಕ್ಷಣ ಅದನ್ನು ಆರ್ಡರ್ ಮಾಡಿದ್ದಾರೆ. ಒಂದು ಸ್ಪೆಷಲ್ ಡಿಶ್ ಅವ್ರಿಗೆ ಅದು ಚಟ್ನಿ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಸೊ ಇದಕ್ಕೂ ಗಟ್ಟಿ ಚಟ್ನಿ ಇದೆ. ಟೇಸ್ಟ್ ಮಾಡೋಣ ಬ್ರೋ. ಶುರು ಮಾಡೋಣ. ಶುರು ಮಾಡೋಣ. ಅಲ್ಲಿಂದನೇ ಮಾಡೋಣ. ಸುರ್ನಾಲಿ ಬೆಣ್ಣೆ ಸುರ್ನಾಲಿ ಓಕೆ. ದೋಸೆ ಥರನೇ ಇದೆ. ಸೆಟ್ ದೋಸೆ, ಸೇಮ್ ಸೆಟ್ ದೋಸೆ ಥರ ಕನ್ಸಿಸ್ಟೆನ್ಸಿ, ಸಾಫ್ಟ್ನೆಸ್ಸು ಎಲ್ಲನೂ ಆ ಹೋಲು ಕೂಡುಗುಡು ಬೆಣ್ಣೆ ಒಂದು ರಾಶಿ ಹಾಕಿರೋದ್ರಿಂದ ಅದನ್ನು ಬಿಡಬಾರ್ದು. ಎತ್ಕೊಳ್ಳೋಣ. ಗಟ್ಟಿಯಾದ ಚಟ್ನಿ ಅದು ಸ್ವಲ್ಪ ತೊಗೊಳ್ಳೋಣ. ಚಿಯರ್ಸ್. ಸ್ವಲ್ಪ ಸ್ವೀಟ್ ಆಗಿದೆ. ಸ್ವೀಟ್ ದೋಸೆ ಬೆಲ್ಲ ಹಾಕ್ತಾರಂತೆ. ಸೊ ನಾರ್ಮಲಿ ಅಕ್ಕಿ ಹಿಟ್ಟು, ಬೆಲ್ಲ, ಅರಿಶಿನ ಕಲರ್ಗೆ. ಸೊ ಲೈಟಾಗಿ ಸಿಹಿಯಾದ ದೋಸೆ. ಚಟ್ನಿ ಸ್ವಲ್ಪ ಖಾರ ಇರುತ್ತೆ. ಅದೇ ಬರೀ ಗಟ್ಟಿ ಚಟ್ನಿ, ಕಾಯಿ ತುರಿ ಜಾಸ್ತಿ ಇರೋದ್ರಿಂದ ಅದೊಂಥರ ಫ್ರೆಶ್ನೆಸ್ಸು ಚೆನ್ನಾಗಿರುತ್ತೆ. ಅದೇ ಬೆಣ್ಣೆ ಹತ್ಕೊಂಡಿರೋದಕ್ಕೆ ಆ ಫ್ಲೇವರ್ ಬರ್ತಿದೆಯೋ ಇಲ್ಲ ಈ ದೋಸೆನಲ್ಲೇ ಇಂಗ್ರೀಡಿಯೆಂಟ್ಸ್ ಹಾಕಿರೋದು ಆ ಫ್ಲೇವರ್ ಬರ್ತೇ ಗೊತ್ತಾ? ಇಂಗ್ರೀಡಿಯೆಂಟ್ಸ್ ಕೇಳಿದಾಗ ಏನೂ ಇಲ್ಲ, ನಾರ್ಮಲ್ಲು ಬೆಲ್ಲ ಮಾತ್ರ ಹಾಕ್ತೀವಿ ಅಂತ ಹೇಳಿದ್ರು ಅಷ್ಟೇ. ಸುರ್ನಾಲಿ ಬೆಣ್ಣೆ ಕರೆಕ್ಟಲ್ಲ? ಕರೆಕ್ಟ್. ನೆಕ್ಸ್ಟ್ ಮಾಮೂಲಿ ದೋಸೆ ಎಲ್ಲ ಸಿಗುತ್ತೆ, ಅವೆಲ್ಲ ಟ್ರೈ ಮಾಡ್ಬೋದು. ಈ ಮಾಮೂಲಿ ಇಡ್ಲಿ ಸಿಗುತ್ತೆ, ಆಮೇಲೆ ಪಾವ್ ಭಾಜಿ ಎಲ್ಲ ಸಿಗುತ್ತಂತೆ. ನಾವು ಸ್ಪೆಷಲಾಗಿ ಇರಲಿ ಡಿಪೆಂಡ್ ಆಗಿರೋದು ತೊಗೊಂಡ್ವಿ. ಈಗ ನೆಕ್ಸ್ಟ್ ಡಿಶ್ಗೆ ಜಂಪ್ ಆಗ್ಬಿಡುವ. ನೆಕ್ಸ್ಟು ಪುಂಡಿ ಗಸಿಗೆ ಹೋಗುವ. ಏನೇನು? ಪುಂಡಿ ಗಸಿ ಗೋಬಿ ಮಂಚೂರಿ, ಪನ್ನೀರ್ ಮಂಚೂರಿ ಅಂತಲೇ ಕಾಣಿಸ್ತಾ ಇದೆ ನೋಡೋಕ್ಕೆ. ಯಾರಾದ್ರೂ ನೋಡಿದ್ರೆ ಪನ್ನೀರ್ ಮಂಚೂರಿ ಹಂಗೆ ಅಂದ್ಕೊತಾರೆ. ಕಡುಬುಂದ ಮಾಡಿರೋದು. ಕಡುಬು ಅಂತಾರೆ, ಪುಂಡಿ ಅಂತಾರೆ. ನಾನು ಫಸ್ಟ್ ಟೈಮ್ ತಿಂತಾರೆ ಅಲ್ಲಿ. ಇದೂ ಅಷ್ಟೇ ಅದನ್ನೂ ಅಷ್ಟೇ. ಇನ್ನೇನಂತಾರೆ ಬೇರೆ ಕಡೆ? ಅಷ್ಟೇ ಎರಡೇ ತಾನೇ ಹೇಳೋದು. ಕಡುಬು ತುಂಬ ಕಾಮನ್ ಆಗಿ ಕೇಳಿದ್ರು ನಾನು. ಅಕ್ಕಿ ಉಂಡೆ ಅದನ್ನು ಕಟ್ ಮಾಡಿ ಏನು ಗ್ರೇವಿ ಇರುತ್ತೆ ಅದೇ ಟಾಸ್ ಮಾಡಿಕೊಡ್ತಾರೆ. ಮೇಯ್ನು ಆ ಗ್ರೇವಿದೆ ಟೇಸ್ಟು. ಆ ಪುಂಡಿನಲ್ಲಿ ಅದೇನು ಟೇಸ್ಟ್ ಮಾಮೂಲಿ ಅಕ್ಕಿ ಇಟ್ಟಲ್ಲ, ಅದು ಅಕ್ಕಿ ಇದಕ್ಕೆ ನಂಚ್ಕೊಳ್ಳೋಕ್ಕೂ ಏನೂ ಕೊಟ್ಟಿಲ್ಲ. ಈ ಗ್ರೇವಿ ಏನಿದೆ ಅದೇ ಟೇಸ್ಟ್. ಅದೇ ಸಪ್ರೇಟಾಗೂ ತೊಗೊಬೋದು. ಸಪ್ರೇಟಾಗಿ ಪುಂಡಿ ತೊಗೊಂಡ್ರೆ ನಾರ್ಮಲ್ ಉಂಡೆ ಕೊಡ್ತಾರೆ. ಸೈಡಲ್ಲಿ ಈ ಥರ ಡಿಪ್ಸ್ ಕೊಡ್ತಾರೆ, ಸಾಂಬಾರೇನೋ ಅದನ್ನ ನೆಂಚ್ಕೊಂಡು ತಿನ್ನೋ ಥರ. ಆ ಥರ ನಮಗೆ ತಾಳ್ಮೆ ಎಲ್ಲ ನೀವೆಲ್ಲ ಮಿಕ್ಸ್ ಮಾಡಿಕೊಟ್ಬಿಡಿ ಅಂದರೆ ಪುಂಡಿಗಳು ತಿಂದಿರೋ ಎಲ್ಲ ಅವರೇ ಮಿಕ್ಸ್ ಮಾಡಿಕೊಡ್ತಿದ್ದಾರೆ. ಒಂಚೂರು ಎಕ್ಸ್ಟ್ರಾ ಏನೂ ಬೇಕು ಅಂತ ಅನ್ನಿಸ್ತಾ ಇಲ್ಲ. ಆ ಮಸಾಲೆನೇ ಟೇಸ್ಟ್ ಚೆನ್ನಾಗಿದೆ. ಹೊಸನೇ ಸಾಸಿವೆ ಸ್ವಲ್ಪ ಜಾಸ್ತಿ ಇರುತ್ತೆ, ಎಲ್ಲದಕ್ಕೂ ಅಂಟ್ಕೊಂಡಿದೆ ಸಾಸಿವೆ. ಸ್ವಲ್ಪ ಪ್ರತಿ ಬೀಟ್ಗೂ ಸಿಗುತ್ತೆ ದಪ್ಪವಾದ ಸಾಸಿವೆ, ದಪ್ಪ ಸಾಸಿವೆ. ಇದು ಒಂಥರ ಬ್ರೇಕ್ಫಾಸ್ಟು ಬಂದಾಗ ಲೈಟಾಗಿ ತಿಂತೀರ ಅಂದರೆ ಇದನ್ನು ಟ್ರೈ ಮಾಡಿ. ಡಿಫ್ರೆಂಟಾಗಿ ಸ್ಪೂನಲ್ಲಿ ತಿನ್ನಬೇಕು, ಪುಂಡಿನ ಸ್ಪೂನಲ್ಲಿ ತಿನ್ನಬೇಕು ಅಂದರೆ ಇದನ್ನು ತಿನ್ನಬೇಕು. ಕಡುಬು ಆದರೆ ಕೈ ತಿನ್ನಬೇಕು, ಅದು ಸ್ಪೂನಲ್ಲಿ ತಿನ್ನೋಕ್ಕಲ್ಲ ಅಲ್ಲ ಹಂಗೆ. ಈಗ ನೆಕ್ಸ್ಟ್ ಡಿಶ್ ಮಾಡೋಣ. ನೋಡಿ ಬ್ರೋ, ಹಿಂಗೆ ಅಲ್ಲಾಡ್ಸಿದ್ರೆ ಒಳ್ಳೆ ಕಬ್ನಲ್ಲಿ ಅಲ್ಲಾಡ್ಸ್ದಂಗೆ ಅನಿಸುತ್ತೆ. ಮೇಲೆ ಸ್ವಲ್ಪ ನೊರೆ ಬಂದಿರುತ್ತೆ ಅಂದರೆ ಕಬ್ನಲ್ಲಿ ಮೇಲೆ ನೊರೆ ಬರುತ್ತಲ್ಲ. ಗೊತ್ತಾಯ್ತು. ನೀವೇನ್ರ ಸರಿಯಿಲ್ಲಪ್ಪ ಜನ ಹೊತ್ತು ಸಾವಿನ ಸ್ಪೂನಲ್ಲಿ ತಿಂತಾ ಇದ್ದೀವಿ ಫಸ್ಟ್ ಟೈಮು. ಯಾರು ಬೇಕು ಅಂತ ಬಟ್ ಅವ್ರು ಕೊಟ್ಟಿದ್ದಾರೆ ಸ್ಪೂನು. ಹೌದು, ಅದಕ್ಕೋಸ್ಕರ ಬೇಜಾರು ಮಾಡ್ಕೊಬೋದು ಅಂತ ತಿಂತಾ ಇದ್ವಿ. ಕಾಯಿ ಹಾಲಿನ ಜೊತೆ ಸೇಮಿಯಾ ಅಥವಾ ಶಾವಿಗೆ ತಿನ್ನೋಣ. ಅದ್ಭುತವಾಯಿತು. ಏನು ಮಸ್ತಾಗಿದೆ ಇದು ಫ್ಲೇವರು. ತೆಂಗಿನಕಾಯ್ದು ಸೂಪರ್. ಸ್ವಲ್ಪ ಕಬ್ಬಿನ ಥರನೇ ಅನ್ಸಲಿಲ್ವಾ ನನಗೆ ಫಸ್ಟ್? ಬಟ್ ಆಮೇಲೆ ಆ ತೆಂಗಿನಕಾಯ್ದು ತೆಂಗಿನ ಏನಂತಾರೆ ಹಾಲು ಆ ಫ್ಲೇವರ್ ಮುಡಿಯುತ್ತೆ. ಸೂಪರ್ ಚೆನ್ನಾಗಿದೆ. ಅದ್ಭುತವಾಗಿದೆ. ಸ್ವೀಟ್ ಬಂತು ಬಟ್ ಮಕ್ಕಳಿಗೆ ಸ್ವೀಟ್ ಇಲ್ಲ. ಹೌದು, ಪರ್ಫೆಕ್ಟ್ ಸ್ವೀಟ್ ಇದು. ಸ್ಟಾರ್ಟಿಂಗ್ ತಿಂದ ತಕ್ಷಣ ಸ್ವೀಟೇ ಬರೋದು, ಅದಾದಮೇಲೆ ಆ ತೆಂಗಿನಕಾಯಿ ಫ್ಲೇವರ್ ಬರುತ್ತೆ ಅಲ್ಟಿಮೇಟ್. ಅವಲೆಯಿಂದ ಸ್ವಲ್ಪ ಜಾಸ್ತಿ ಸಾವಿಗೆ ಎತ್ಕೊಂಡು ಸ್ವಲ್ಪ ಇದನ್ನ ಎತ್ಕೊತಾ ಇದ್ವಿ ಹಾಲನ್ನ. ಏನು ಮಾಡ್ತೀನಿ ಅಂದರೆ ಹಾಲನ್ನ ಸ್ವಲ್ಪ ಜಾಸ್ತಿ ಎತ್ಕೊಂಡು ಕುಡಿಯೋಣ. ಹಾಲು ಕುಡಿದ್ಬಿಟ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಫೀಲ್ ಇರುತ್ತೆ. ಇದು ಅಷ್ಟು ಚೆನ್ನಾಗಿದೆ ಒಂಥರ. ಬೆಲ್ಲ ಹಾಕಿರೋಂಗಿದೆ. ಇದು ಸಕ್ಕರೆ ಅಲ್ಲ ಅನ್ಸುತ್ತೆ, ಬೆಲ್ಲ. ಅದು ಸೂಪರ್. ಬೆಲ್ಲನೇ ಇರುತ್ತೆ, ಬೆಲ್ಲಕ್ಕೆ ಕಲರ್ ಬರೋದು. ಫ್ಯಾನ್ ಆಗಿಬಿಟ್ಟೆ ನಾನು ಇದಕ್ಕೆ. ಅದ್ಭುತ ಇದು. ಮಸ್ಟ್ ಟ್ರೈ. ಈಗ ನೋಡಿ ಹೋಗ್ತಾ ಇದ್ದೀರಾ ಅಂದರೆ ಮಸ್ಟ್ ಟ್ರೈ. ಫುಲ್ ಪ್ಯಾಕ್ ಆಗೋಯ್ತು. ಸ್ವಲ್ಪ ಸೌಂಡ್ ಡಿಸ್ಟರ್ಬೆನ್ಸು ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫುಲ್ ರಶ್ ಎಲ್ಲ ವೇಟಿಂಗ್ ಮಾಡ್ತಾ ಇದ್ದಾರೆ. ನಾವೇನು ಸ್ವಲ್ಪ ಲೇಟಾಗಿ ಬಂದರೆ ನಮ್ಮ ಸೀಟ್ ಇಲ್ಲೆಲ್ಲ ಕಾಯ್ತಾರೆ ನಿಂತ್ಕೊಂಡು ನಮ್ಮ ಸುತ್ತಮುತ್ತ. ಎಷ್ಟು ಬೈಕ್ ಅಂತವ್ರು ನನ್ನ ಮಕ್ಕಳು ಏನು ಮಾಡ್ತಾವ್ರೆ ಅಂತ.
ನೀರು ದೋಸೆಗೆ ಹೋಗುವ ಸಮಯ ತೆಳುವಾದ ನೀರು ದೋಸೆ. ತುತ್ತಿಲ್ಲ ನೀರು ದೋಸೆ ತುತ್ತು ಬರುತ್ತಾ? ಕೆಲವೊಂದು ಬರ್ಬೋದಲ್ವಾ? ತುಂಬ ಬರಲ್ಲ, ಹೀಗೆ ಫುಲ್ಲು ತೆಳುವು ಬರಬೇಕು, ದಪ್ಪ ಮಂದ ಇರ್ಬಾರ್ದು, ಸಕ್ಕ ತೆಳು ಇರ್ಬೇಕು. ಒಂದು ದೋಸೆನ ಫುಲ್ ಮಾಡಿಸ್ಕೊಂಡು ತಿನ್ಕೊಂಡ್ಬಿಡ್ಬೇಕು ಒಂದೇ ಸಲ, ಒಂದೇ ತುತ್ತಲ್ಲಿ. ಇದಕ್ಕೆ ಬಟಾಣಿ ಸಾರು ಕೊಟ್ಟಿದ್ದಾರೆ. ನಾವು ಸಾಂಬಾರಲ್ಲೇ ಕೊಡ್ತೀವಿ ಮೊದಲನೇದು, ಆಮೇಲೆ ಪಕ್ಕಕ್ಕೆ ಹೋಗೋಣ. ಈ ದೋಸೆ ಚೆನ್ನಾಗಿದೆ, ಏನು ತೆಳುವಿಗೆ ಸ್ಮೂತಾಗೆ ಕಾಂಬಿನೇಷನ್ ಚೆನ್ನಾಗಿದೆ. ಸಿಂಪಲಾಗೆ ಮನೇಲೆಲ್ಲ ಮಾಡೋ ಥರ ಇದೆ. ಹೋಟ್ಲಲ್ಲಿ ತಿನ್ನೋ ಥರ ಟೇಸ್ಟ್ ಬರೋದಿಲ್ಲ. ಮನೇಲಿ ಮಾಡ್ಬೇಕು ಮಾಮೂಲಿ ಸಾರು, ಬೇಳೆ ಸಾರು ಅಂತ ಏನಿದೆ ಸೇಮ್ ಅದೇ ಥರ ಇದೆ. ಪಕ್ಕದಲ್ಲಿ ಚಟ್ನಿ ಕೂಡ ಕೊಟ್ಟಿದ್ದಾರೆ. ನೀವು ಆ ಕಡೆ ಇದು ಆಮೇಲೆ ಗಟ್ಟಿ ಚಟ್ನಿ ತಿಂದ್ವಿ, ಈಗ ನೀರು ಚಟ್ನಿ. ಆಮೇಲೆ ಗಟ್ಟಿ ಚಟ್ನಿ ಸಕ್ಕತ್ತಾಗಿದೆ. ಇದು ಸ್ವಲ್ಪ ಡೈಲ್ಯೂಟ್ ಆಗಿದೆ ನೀರು ಹಾಕಿದ್ದಕ್ಕೆ, ಬಟ್ ಇದಕ್ಕೆ ಸ್ವಲ್ಪ ಡೈಲ್ಯೂಟ್ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ಹತ್ಕೊಳಕ್ಕಾಗಲ್ಲ ಕ್ಲೀನಾಗಿ, ಮುಳುಗಿಸ್ಬೇಕಲ್ಲ ಅದಕ್ಕೆ. ಬಟ್ ಅದು ಸಾಕಷ್ಟು ಸ್ಟ್ರಾಂಗ್ ಆಗಿ ಸೂಪರ್ ಆಯಿತು. ಯಾವ್ದ್ರಲ್ಲಿ ತಿಂದು ಏನಕ್ಕೆ ತಿಂದಿದ್ದೇಳಿ? ಅದಕ್ಕೆ ಸುರ್ನಾಲಿ ಬೆಣ್ಣೆ ಸುರ್ನಾಲಿ ಬೆಣ್ಣೆ ಅಂದರೆ ಏನೋ ಹೇಳ್ಬಿಟ್ಟಾರೆ, ಅದು ಬಾಯ್ಪಾಠ ಮಾಡಿಬಿಟ್ರಪ್ಪ. ಚೆನ್ನಾಗಿದೆ, ಸಿಂಪಲ್ ಆದ ಫುಡ್ಡು. ನೆಕ್ಸ್ಟು ಬಟಾಟೆ ಅಂಬಡೆ ಇದೆ, ಬ್ರೆಡ್ ಪಕೋಡ ಇದೆ. ಇದೆರಡಕ್ಕೂ ಪಕ್ಕದಲ್ಲಿ ಕುಡಿಯೋಕೆ ಏನಾದರೂ ಇರಬೇಕು. ಟೀ ಜೊತೆಗೆ ಸಿಗ್ತದೆ. ಬಿಸಿಯಾದ ಟೀ ಬಂದಿದೆ, ಟೀ ಜೊತೆಗೆ ಚಿಯರ್ಸ್. ನಿಮಗೂ ಚಿಯರ್ಸ್. ಇಲ್ಲಿ ಟೀನೇ ಒಂಥರ ತಂದೂರಿ ಟೀ ಥರ, ತಂದೂರಿ ಟೀ ಥರ ಫ್ಲೇವರ. ತಂದೂರಿ ಟೀ ಅಲ್ಲ, ದಮ್ ಟೀನ ಏನೋ ಮಾಡ್ತಾರಲ್ಲ ಆ ಥರ ಫ್ಲೇವರ್ ಬರ್ತದೆ. ನಿನ್ನೆ ಕುಡಿದಿದ್ದು ಒಂಥರ ಹಂಗೆ ಇತ್ತು. ಹೌದು, ಎಲ್ಲಿ ಇದು ಕೆಟಿ ಕೇಟಿ ಹಾಲಿನ ಮಹಿಮೆ, ಪ್ಯೂರಿಟಿ ಆಫ್ ಮಿಲ್ಕ್. ಯಾವುದು ಕೋಣ ಅಂಬಡೆ ಅಂದರೆ ಬಟಾಟೆ ಅಂಬಡೆ, ಸಾಫ್ಟ್ ಆದ ಬಟಾಟೆ ಅಂಬಡೆ ಅಂದರೆ ಆಲೂಗಡ್ಡೆ ಬೋಂಡ. ನನಗೆ ಗೊತ್ತಿದ್ದು ಒಂದೇ ಅಂಬಡೆ, ಅದು ಚಟ್ಟಂಬಡೆ. ಏನೋ ಅದು ಯಾವುದೋ ಒಂದು ಸಿನಿಮಾ ಡೈಲಾಗ್ ಇದೆಯಲ್ಲ, ಏನು ಬಂದ ಮಧ್ಯೆ 2 ಆಂಬಡೆನ ಇಟ್ಕೊಟ್ಟು ಪಾವ್ ಭಾಜಿ ಅಂತ ಮಾಡ್ತಾರೆ, ಇಂಥ ಪ್ರಪಂಚದಲ್ಲಿ ನಾವು ಹೆಂಗೆ ಬದುಕೋಣ ಅಂತ. ಅದ್ರ ಇದು ಅಂಬಡೆ ಹಿಂಗಿದೆ. ಅಂಬಡೆ ಅಂತ ಗೊತ್ತು, ಚೆನ್ನಾಗಿದೆ. ಆಲೂಗಡ್ಡೆ ಜಾಸ್ತಿ ಇದೆ, ಹೊರಗಡೆ ಫುಲ್ಲು ಮುಷಿ ಆಗಿದೆ. ಅಂದರೆ ಒಳಗಡೆ ನನಗೆ ಗಟ್ಟಿ ಇಲ್ಲ, ಇದು ಆ ಥರ ಇಲ್ಲ, ಸ್ಮೂತಾಗಿ ಗೊಜ್ಜು ಥರ. ಆಲೂಗಡ್ಡೆ ಪಲ್ಯ, ಆಲೂಗಡ್ಡೆ ಗೊಜ್ಜು, ಆಲೂಗಡ್ಡೆ ಗೊಜ್ಜು ಥರ ಇರೋ ಬೋಂಡ ಚೆನ್ನಾಗಿದೆ. ಒಂದೇ ಗೊತ್ತಿದ್ದು ಸಂದೀತು, ಅದೊಂದೇ ಚಟ್ಟಂಬಡೆ ಅಂತ ಒಂದೇ ಗೊತ್ತಿದ್ದು. ಆಮೇಲೆ ಯಾವಷ್ಟು ವೆರೈಟೀಸ್ ಅಂಬಡೆಗಳಿದೆ ಕಮೆಂಟ್ ಮಾಡಿ. ಸಂದೀಪ್ ಒಂದು 3 ಹೇಳಿದ್ರು, ಚಟ್ನಿ ಜೊತೆ ಟ್ರೈ ಮಾಡೋಣ. ನಮ್ಗೆ ಅಂಬಡೆ ಒಂದೇ ಗೊತ್ತಿರೋದು, ಪ್ರಿಫಿಕ್ಸ್ ಏನೂ ಗೊತ್ತಿಲ್ಲ ನಮಗೆ ಯಾರ್ಯಾರಿದೆ ಅಂತ. ಹಂಗೆ ನೆಕ್ಸ್ಟು ಬ್ರೆಡ್ ಪಕೋಡ 2 ಸ್ಲೈಸ್ ಬ್ರೆಡ್ಡು ಡೀಪ್ ಫ್ರೈ ಮಾಡಿದ್ದಾರೆ. ಮುರಿಲ ಮುರಿರಿ. ಒಳಗಡೆ ಏನು ಹಾಕಿದ್ದಾರೆ? ಒಳಗಡೆ ಆಲೂಗಡ್ಡೆ ಪಲ್ಯ. ಏನು ಕಲರ್ ಡಿಫ್ರೆಂಟ್ ಆಗಿದೆ, ಇದು ಕೆಂಪು ಕಲರು ನೋಡಿ. ನಾವು ಚಟ್ನಿ ಹತ್ಕೊಡೋದ? ಆ್ಯಕ್ಚುಲಿ ಚಟ್ನಿ ಇದಕ್ಕೆ ಕೊಟ್ಟಿದ್ದು ಅನ್ಸುತ್ತೆ, ಗಟ್ಟಿ ಚಟ್ನಿ. ಇದು ಗಟ್ಟಿ ಚಟ್ನಿ ಕೊಟ್ಟಿದ್ದು ಇದಕ್ಕೆ ಕಾಣ್ತೀಯಾ? ಸಿಂಪಲ್ ಆಗಿದೆ ಇದು. ಚಟ್ನಿ ಜೊತೆ ಚೆನ್ನಾಗಿರುತ್ತೆ, ಹಂಗೆ ತಿನ್ನೋಕ್ಕೆ ಸಿಂಪಲ್ ಆಗಿರುತ್ತೆ. ಜಾಸ್ತಿ ಏನು ಮಸಾಲೆ ಏನಿಲ್ಲ, ಸ್ವಲ್ಪ ಲೈಟ್ ಬ್ಲ್ಯಾಂಡ್ ಥರ. ಅದೇ ಬ್ರೆಡ್ ಮತ್ತೆ ಹಾಕಿರೋದು ಒಂದು ಸ್ವಲ್ಪ ಮತ್ತು ಆ ಬ್ರೆಡ್ದು ಸ್ವೀಟ್ ಅಂಶ ಬರುತ್ತೆ, ಅದು ಚೆನ್ನಾಗಿದೆ. ಇದಕ್ಕಿಂತ ಅದು ಚೆನ್ನಾಗಿದೆ, ಅದಿಷ್ಟ ಜಾಸ್ತಿ ಇಷ್ಟ ಆಯಿತು. ಈಗ 2 ಕಂಪೇರ್ ಮಾಡಿದ್ರೆ ಬೋಂಡಾಗಳಲ್ಲಿ. ಸೊ ಫೈನಲ್ ಆಗಿ ಏನಂತೀರ? ಮಸ್ಟ್ ಫ್ರೈ ಅದು ಹೊಚ್ಚಾವ್ಗೆ. ಇಲ್ಲೇನು ಹೆಸರು? ಸೇಮಿಯಾ ಹಾಲು, ಅದು ಸೇಮಿಯಾ ಪೇಲ್. ಹೌದು. ಸೊ ಅದು ಮಾತ್ರ ಸೂಪರ್ ಆಯಿತು, ಅಲ್ಟಿಮೇಟು. ಮಸ್ಟ್ ಟ್ರೈ, ಮಿಸ್ ಮಾಡ್ದಂಗೆ ಟ್ರೈ ಮಾಡಿ ಅದನ್ನು. ಆಮೇಲೆ ಎರಡನೇದು ಸುರ್ನಾಲಿ ಬೆಣ್ಣೆ. ಅದೊಂದು 2 ಮಿಕ್ಸ್ ಮಾಡಿದ್ರೆ ಟ್ರೈ ಮಾಡಿ. ಹೌದು, ಯುನಿಕ್ ಡಿಶಸ್. ಆಮೇಲೆ ಇದೆ ಕಾಫಿ ಟೀಗೆ ಏನು ಕುಡಿಯೋಕೆ ಗೊತ್ತಿಲ್ಲ ಅಂದರೆ ಟೀ ಜೊತೆಗೆ
ಬೋಂಡ ಆಲೂಗಡ್ಡೆ ಬಂದ ಅದ್ಭುತ. ನೀವು ಹೋಗ್ಬೇಕಾದ್ರೆ ಒಂಥರ ಅಥೆಂಟಿಕ್ ಆಗಿ ಕೊಂಕಣಿ ಸ್ಟೈಲ್ ಫುಡ್, ಕರಾವಳಿ ಸ್ಟೈಲ್ ಬ್ರೇಕ್ಫಾಸ್ಟ್ ತಿಂತೀರಾ ಅಂದರೆ ಈ ಜಾಗಕ್ಕೆ ನಿಲ್ಲಿಸ್ಬೇಕು. ಅಥೆಂಟಿಕಾಗಿ ತಿನ್ನಬೇಕು ಇಲ್ಲಿನ ಡಿಶಸ್ಸು. ಇದು ನಾವು ಏನೇನು ತರಿಸ್ಕೊಂಡ್ವಿ ಅದೆಲ್ಲ. ನೀರು ದೋಸೆನೂ ಚೆನ್ನಾಗಿತ್ತು. ನೀರು ದೋಸೆ ಚಟ್ನಿ ಜೊತೆಗೆ ನನಗೆ ತುಂಬ ಆ ಕಾಂಬಿನೇಷನ್ ನನಗೆ ಇಷ್ಟ ಆಯಿತು. ಸೊ ಇವೆಲ್ಲ ಆರಾಮಾಗಿ ಟ್ರೈ ಮಾಡ್ಬೋದು. ಬ್ರೆಡ್ ಪಕೋಡಾಗಿಂತ ನಾನು ಹೇಳಿದ್ದು ಎಲ್ಲದೂ ಚೆನ್ನಾಗಿತ್ತು, ಬಟ್ ಯುನೀಕಾಗಿ ಟ್ರೈ ಮಾಡಬೇಕಂದ್ರೆ ಅವೆರಡು ಮಿಕ್ಸ್ ಮಾಡಿದ್ರೆ ಟ್ರೈ ಮಾಡಿ ಇಷ್ಟ ಆಗುತ್ತೆ. ಸೊ ಅದೇ ಎರಡೂ ಸಿಹಿ ಅದು. ಬಟ್ ಇದು ಕಾಯಿ ಹಾಲಿಂದು ಸಿಹಿ ಮಾತ್ರ ಒಂಥರ ಅಲ್ಟಿಮೇಟ್ ಆಗಿ ಒಳ್ಳೆ ಒಂಥರ ಮಜಾ. ಫೀಲು ಚಾಯ್ ಹಾಲು ಪ್ಲಸ್ ಬೆಲ್ಲದ್ದು ಸಕ್ಕರೆ ಹಾಕ್ಬಿಟ್ಟಿದ್ರೆ ಒಂಥರ ಮಕ್ಕುಡಿಯೋ ಥರ ಆಗೋದು ಸ್ವೀಟು ಇರ್ಬೋದು. ಇದು ಒಂದು ತಿಂದಿದ ತಕ್ಷಣ ಆ ಸ್ವೀಟ್ ಬರ್ತಿತ್ತು. ಹಂಗೆ ಒಂಥರ ಕೋಕೋನಟ್ ಕರೆಕ್ಟ್ ಕ್ವಾಂಟಿಟಿನೆಲ್ಲ ಮಿಕ್ಸ್ ಮಾಡಿದಾರಲ್ಲ, ಅದು ಪರ್ಫೆಕ್ಟ್ ಆಗಿತ್ತು. ಅದು ಯಾವಾಗಲೂ ಹಂಗೆ ಇರುತ್ತಾ ಗೊತ್ತಿಲ್ಲ. ಇವತ್ತು ಪರ್ಫೆಕ್ಟ್ ಆಗಿತ್ತು. ಇವತ್ತು ಸೂಪರ್ ಆಗಿತ್ತು. ನಾವಂತೂ ಪ್ರೇಸ್ ಆಗಿ ಅದಕ್ಕೆ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಸೊ ಫೈನಲ್ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡ್ಬೋದು, ಶೇರ್ ಮಾಡಿ. ಇನ್ಫಾರ್ಮೇಷನ್ ಎಲ್ಲ ಗೊತ್ತಾಗಲಿ. ಈ ರೋಡಲ್ಲಿ ಟ್ರಾವೆಲ್ ಮಾಡ್ತಿರೋರು ಏನೋ ಹೊಟ್ಟೆ ಹಸಿತು ಅಥವಾ ಇಲ್ಲಿಂದ ಹೊರಡ್ಬೇಕಾದ್ರೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಡಬೇಕು ಅಂದರೆ ಈ ಜಾಗದಿಂದ ಹೊರಡ್ಬೋದು. ಸೊ ಫೈನಲ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು, ಎಲ್ಲ ಎಲ್ಲೆಲ್ಲಿ ಗೊತ್ತಿಲ್ಲದಿರೋ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಆಮೇಲೆ ಗಗನ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಹೈಂಡ್ ದ ಸೀನ್ಸ್ ಎಲ್ಲ ಬರುತ್ತೆ, ಬ್ಲಾಗ್ ಮಾಡ್ತಾ ಇದ್ದಾರೆ. ಜೊತೆ ಟ್ರಾವೆಲ್ ಮಾಡೋದು ನಮ್ಗೆ ಹೆಲ್ಪ್ ಮಾಡ್ತಾರೆ. ತಿನ್ನೋಕ್ಕಾಗಲ್ವಲ್ಲ ಇಷ್ಟೊಂದೆಲ್ಲ ತರಿಸಿದಾಗ ಹಂಗೆ ಶೇರ್ ಮಾಡ್ಬಿಡೋದು ಎಲ್ಲರೂ ಒಂದೊಂದು ಪ್ಲೇಟ್ ತರಿಸ್ಬಿಟ್ಟು. ಅದೇ ಟ್ರಿಕ್ಕು. ಎಲ್ಲ ಕೇಳ್ತಾಯಿದ್ರು ಇಷ್ಟೊಂದು ತಿಂದರೂ ಯಾಕೆ ದಪ್ಪ ಆಗಲ್ಲ ಏನೋ ಅಲ್ಲ. ಅದು ಇದೇ ಟ್ರಿಕ್ಕು. ಎಲ್ಲರೂ ತಿನ್ಬಿಡ್ತೀವಿ. ಕೆಲವೊಂದ್ಸರಿ ನಮಗೂ ಜಾಸ್ತಿಯಾಗಿ ಏರುಪೇರು ಆಗ್ತವೆ, ಅನುಭವಿಸಿದ್ದೀವಿ, ಇನ್ನೂ ಅನುಭವಿಸ್ತಾ ಇದ್ದೀವಿ. ಬಟ್ ಏನು ಮಾಡೋಕ್ಕಾಗಲ್ಲ, ಪಾರ್ಟ್ ಆಫ್ ದ ಜಾಬ್ ಅದಕ್ಕೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ಕೊಳ್ಳೋಣ. ನಮಸ್ಕಾರ. ಬೈ ಸಿ ಯು.